ಹಲೋ ಹಾಯ್ ಎವ್ರಿವನ್. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಿಂಚನ ರಾಚ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೋಡಿ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊನ್ನೆ ಲೈವ್ ಬಂದಾಗ ಕೇಳ್ತಿದ್ರು, ನೀವೇನು ಕೆಲಸ ಮಾಡ್ತೀರಾ, ಓದ್ತಿದ್ದೀರಾ, ಏನು ಎತ್ತಾ ಅಂತ. ನಂದು ಓನ್ ಬಿಸ್ನೆಸ್ಸು. ಇವತ್ತು ನಾನು ಏನು ಮಾಡ್ತೀನಿ, ನನ್ನ ಬಿಸ್ನೆಸ್ ಏನು ಅದನ್ನು ತೋರಿಸ್ತೀನಿ. ಅದೇ ಇವತ್ತಿನ ನನ್ನ ಬ್ಲಾಗ್. ನೋಡಿ, ಹೀಗೆ ಸಪೋರ್ಟ್ ಮಾಡಿ. ತುಂಬ ಬಿಸಿಲಿದೆ, ಹಿಂಗಪ್ಪ ಆಚೆ ಹೋಗೋದು ಅನ್ನಿಸ್ತಾ ಇದೆ. ಮಾರ್ಕೆಟ್ ಕೊಟ್ಟೆ, ಇವಾಗ ಮನೆ ಬಿಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲ್ಯಾಗ್ ಇದೆ, ಯಾರು ಸ್ಕಿಪ್ ಮಾಡಬೇಡಿ, ನೋಡಿ ಕೊನೆವರೆಗೂ. ಇಲ್ಲಿ ಸ್ವಲ್ಪ ಕವರ್ ಪರ್ಚೇಸಿಂಗ್ ಇತ್ತು, ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಆಚೆ ಹೋದರೆ ಹೆವಿ ಬಿಸಿಲು. ನನಗೆ ಯೂಶ್ವಲಿ ಬಿಸಿಲಂದರೆ ಆಗಲ್ಲ, ಅದಕ್ಕೆಲ್ಲ ಕಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಯಾವಾಗಲೂ ವೈಟ್ ಕಲರ್ ಪುಲೇವರ್ ಹಾಕ್ಕೊಂಡಿರ್ತೀನಿ, ಬಿಸಿಲು ಅವಾಯ್ಡ್ ಮಾಡೋದಕ್ಕಂತಲೇ. ನನಗೆ ಇಲ್ಲೊಂದು ಸ್ವಲ್ಪ ಐಟಮ್ ಪರ್ಚೇಸ್ ಮಾಡೋದಿತ್ತು, ವೀಟ್ ಆಟ ಬೇಕಿತ್ತು, ಹಾಗಾಗಿ ಈ ಶಾಪಿಗೆ ಬಂದಿದ್ದೀನಿ. ಸ್ಯಾಂಪಲ್ಸ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಹೇಗಿರುತ್ತೆ ಆಟ ಅಂತ. ಯಾಕಂದರೆ ಚಪಾತಿ ಹಾರ್ಡ್ ಬರಬಾರ್ದು, ಕಹಿ ಬರಬಾರ್ದು, ಚೆನ್ನಾಗಿರಬೇಕು, ಕ್ವಾಲಿಟಿ ಕೊಡಬೇಕು ನಾವು ಯಾವತ್ತೂ ಅಂತ ಅಂದ್ಬಿಟ್ಟು ನಾನೇ ಖುದ್ದಾಗಿ ನಿಂತು ಚೆನ್ನಾಗಿರೋದು ನೋಡಿ ಸೆಲೆಕ್ಟ್ ಮಾಡಿ ತೊಗೊಬರ್ತೀನಿ. ಅಂಕಲ್ ಇನ್ನೊಂದು ಯಾವ್ದು ಅಂಕಲ್? ಸರಬಣ ಇನ್ನೊಂದು ಯಾವ್ದು ಕೇಳು. ಕಳಸ ಅಮ್ಮ ಅದೇನಮ್ಮ, ಅದಾಯ್ತು ಕಳಸ. ಇದು ಕಂಟಿನ ಅಮ್ಮನವರು ತಗೋಮ್ಮ. ಅದು ಕೊಟ್ಟು ಹಾಕಿರ್ತೀನಿ, ಎರಡು ಚೆಕ್ ಮಾಡ್ಕೊಳ್ಳಿ. ಇದು ಮೊನ್ನೆ ಒಂದು ಬರ್ಬಿಟ್ಟು ಒಂದು ಕಡೆ ಆಯಿತು, ಇವತ್ತೆಲ್ಲ ಮತ್ತೆ ಬಂತು. ಎರಡು ಕೂಡ ಇದೆ ನಮಗೆ. ಅದೇನಾ ಮಾಮ ನೀನು ಯಾಕೆ ಗ್ರಾಂಡ್ ತಗೊಂಡು ಹೋಗ್ತಿದ್ದ ಒಂದೊಂದ್ಸಲ ಬರ್ತಮ್ಮ. ಅಲ್ಲೊಂದು ಆಟ ಇಷ್ಟ ಆಯಿತು, ಅದನ್ನೇ ಕೊಡಿ ಅಂತ ಹೇಳಿ ಬಂದು ಬಿಲ್ ಮಾಡಿಸ್ತಾ ಇದ್ದೀನಿ. ಅಂಕಲ್ಗೆ ಹೇಳ್ದೆ ಯಾವುದಾದ್ರೂ ಗಾಡಿ ಇದ್ದರೆ ಕರೆಸಿ ಅಂಕಲ್ ಐಟಮ್ ಹಾಕ್ಕೊಂಡು ಹೋಗೋದಕ್ಕೆ ಅಂತ. ಅದಕ್ಕೆ ಅವ್ರು ಫೋನ್ ಮಾಡಿ ನನಗೆ ಕೊಟ್ಟರು, ಮಾತಾಡು ಅಂತ ಅಂದ್ಬಿಟ್ಟು. ನಾನು ಮಾತಾಡಿದೆ, ಡ್ರೈವರ್ ಬರ್ತೀನಿ ಅಂದರು. ಬಂದಮೇಲೆ ಮಾತಾಡಬೇಕು. ಬಂದರು ಡ್ರೈವರು, ಅವ್ರ ಹತ್ರನೂ ಮಾತಾಡಿದೆ. ಓಕೆ ಆಯಿತು, ಥ್ಯಾಂಕ್ಸ್ ಅಂಕಲ್, ಒಳ್ಳೆ ಐಟಮ್ ಕೊಡ್ತೀರಾ, ಪ್ಲಸ್ ಹೆಲ್ಪ್ ಮಾಡೋದಕ್ಕೆ. ಆ ಶಾಪಲ್ಲೆಲ್ಲ ಐಟಮ್ದೆಲ್ಲ ಬಿಲ್ ಮಾಡಿಸಿ ಈ ಶಾಪಿಗೆ ಬಂದೆ. ಇಲ್ಲಿ ನಾನು ಪ್ರತಿ ಮಂತು ಇಲ್ಲೇ ಐಟಮ್ ತೊಗೊಳ್ಳೋದು, ಪಲ್ಸಸ್ ತೊಗೊಳ್ತೀನಿ. ನಾನು ಬ್ಲಾಗ್ ಮಾಡ್ತಾಯಿದ್ರೆ ನೋಡಿ ರೇಗಿಸ್ತಾ ಇದ್ದಾರೆ, ಇವ್ರಿಗೂ ವಿಡಿಯೋ ಮಾಡ್ಕೊಳ್ಳಿ ಅಂತ. ಅಂಗಡಿ ಓನರ್ ಅವರೇ, ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ತಾರೆ. ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಕಡೆ ಕಾರ್ನರು ಮತ್ತು ಆ ಕಡೆ ಕಾರ್ನರಲ್ಲಿ ಕೂತಿದ್ದಾರಲ್ಲ ನೋಡಿ, ಅವರು ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಕೂಡ ಮಾಡಿಸಿದ್ರು, ವಿಡಿಯೋ ಕೂಡ ಮಾಡ್ಕೊಡೋಕ್ಕೆ ಹೇಳಿದ್ರು. ಅವರೇ ವಿಡಿಯೋ ಕೂಡ ಮಾಡ್ತಾ ಇರೋದು. ಏನಂತಂದರೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಒಳ್ಳೆ ಕ್ವಾಲಿಟಿ ಐಟಮ್ನ ಕೊಡ್ತಾರೆ, ಮೋಸ ಇಲ್ಲ. ನನಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಥ್ಯಾಂಕ್ಸ್. ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿಸಿದ್ದಕ್ಕೆ,
ಪ್ಲಸ್ ಒಳ್ಳೆ ಐಟಮ್ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಯಾವ್ದ್ಯಾವ್ದು ಐಟಮು ಏನೇನು ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಎಷ್ಟು ಬೇಕು ಅಂತ, ರೇಟ್ ಏನು ಎತ್ತ ಅಂತ ಎಲ್ಲ ಮಾತಾಡ್ತಾ ಇದ್ದೆ. ರೇಟ್ ಬಗ್ಗೆ ಎಲ್ಲೂ ಸಿಕ್ಕಲ್ಲ, ಅವ್ರಿಗೇನೆ ಸಿಕ್ಕಲ್ಲ. ನೀವು ಹಾಕೋದು ಏನೇ ಸುದ್ದಿ ಸುದ್ದಿನ ಆಗಲ್ಲ. ಗಾಡಿಯವ್ರು ಈ ಐಟಮ್ ಐತೆ ಅಲ್ಲೇ ಇದೆ 7 ಕಡೆಯಿಂದ. ಯಾಕೆ ನೀವು ಪ್ಲೇಸ್ ಕೊಡ್ತಾರೆ ರೇಟ್ ಜಾಸ್ತಿ ಆಗುತ್ತೆ. ಈಗ ಎಷ್ಟು ರೂಪಾಯಿ 86 87 ಹೇಳಿದ್ದು ಕಮ್ಮಿ ಹೇಳಿದ್ದು. ಇಲ್ಲೊಂದು ಸ್ವಲ್ಪ ಐಟಮ್ ಇದೆ, ಲೋಡ್ ಮಾಡಿಸ್ತಾ ಇದ್ದೀನಿ ಇವಾಗ. ಅದೇ ಫಸ್ಟ್ ಅಂಗಡಿಯಲ್ಲಿ ಬಂದು ಟಾಟಾದ ಬಿಲ್ ಮಾಡಿಸಿದ್ನಲ್ಲ, ಅಲ್ಲಿ ಇದೇ ಐಟಮ್ ಲೋಡ್ ಮಾಡ್ತಿದ್ದಾರೆ. ನನ್ನ ವಾಯ್ಸು ಪ್ರಾಪರಾಗಿ ಸರಿಯಾಗಿ ಕೇಳಿಸಲ್ಲ ಅನಿಸುತ್ತೆ, ಯಾಕಂದರೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಡಲ್ಲಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಲ್ಸಸ್ ಅವಾಗಲೇ ತೊಗೊಳ್ತೀನಿ ಅಂತ ಹೇಳಿದ್ನಲ್ಲ, ಅವ್ರದ್ದೇ ಇನ್ನೊಂದು ಗೋಡನಿಗೆ ಬಂದಿದ್ದೀನಿ. ಏನಕ್ಕಂದರೆ ಇಲ್ಲಿ ಲೋಡ್ ಮಾಡಿಸೋದಿದೆ ಐಟಮು, ಕಡಲೆಕಾಳು ಮತ್ತು ಕಡಲೆಬೇಳೆ. ಇವಾಗ ಕಡಲೆಬೇಳೆನ ವೆಯ್ಯಿಂಗ್ ಮಾಡಿಸ್ತಾ ಇದ್ದೀನಿ. ಕೇಳ್ದು 20 ಗ್ರಾಮ್ ಎಲ್ಲ ಡಿಫ್ರೆನ್ಸ್ ಬರುತ್ತೆ. ಚೆನ್ನಾಗಿ ಊಟಿ ನಟರಾಜ ಅಲ್ಲಿದೆಯಾ ಅದು ಹಾಕಾಯ್ತಲ್ಲ. ಎಷ್ಟು ಬ್ಯಾಗು? ಯಾವ 10 ಚೀಲ ಬರುತ್ತೆ. ಅದಾದ್ರೆ 20 kg ಇದೆಯಲ್ಲ, ಅದು ಕಲ್ಲೇಕರ್ಮ, ಅದು ಕಲ್ಲೇಕರ್ಮ ಕಡಲೆ ಬೇಳೆ 30 ಇದು ಬೇಡ. ಒಂದು ನಿಮಿಷ ಕೇಳಿ. ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ, ಬಿಕಾಸ್ ಲ್ಯಾಗ್ ಆಗುತ್ತೆ, ಜಾಸ್ತಿ ಲೆಂತ್ ಇದೆ ವಿಡಿಯೋ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೇ ನನ್ನ ಅಂಗಡಿ. ಇಲ್ಲಿಗೂ ಒಂದು ಸ್ವಲ್ಪ ಐಟಮ್ ತೊಗೊಬಂದಿದ್ದೆ ಮಾರ್ಕೆಟಿಂದ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಐಟಮ್ ಇತ್ತು, ಹಾಕಿಸ್ತಾ ಇದ್ದೀನಿ. ಅಲ್ಲಿಂದ ಮನೆಗೆ ಬಂದು ಇಲ್ಲಿ ಅಂಗಡಿ ರೂಮ್ ಒಳಕ್ಕೆ ಅದೇನು ಐಟಮ್ ತೊಗೊಬಂದಿದ್ದೆ ಅದನ್ನು ಹಾಕಿಸ್ತಾ ಇದ್ದೀನಿ. ನೆಕ್ಸ್ಟು ಪ್ಯಾಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು, ಅದು ವಿಡಿಯೋದಲ್ಲಿ ಬರುತ್ತೆ ನೋಡಿ. ಇದೇನು ಐಟಮ್ ಬಂದಿದೆ ಸುಮಾರು 1.5 ಟನ್ ಮೇಲೆ ಇದೆ ಐಟಮು. ವಿತಿನ್ 2 ಡೇಸ್ ಒಳಗಡೆ ನಾವು ಇದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಕೊಡಬೇಕು. ಹಾಗಾಗಿ ಇಮಿಡಿಯೇಟ್ ಐಟಮ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಈ ಟೈಮಲ್ಲಿ ನಾನು ಅಂಗಡಿ ಹತ್ರ ಇದ್ದು ಅಂಗಡಿ ನೋಡ್ಕೊಳಕ್ಕಾಗಲ್ಲ, ಆವಾಗ ನಮ್ಮ ಮಾಮ ಅಂಗಡಿ ನೋಡ್ಕೊತಾರೆ. ಅವರಿಗೂ ಕೂಡ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್. ನಮ್ಮಪ್ಪ ನಮ್ಮಮ್ಮಂಗೆ ಸಾರಿ ಹೇಳ್ತೀನಿ. ಏನಕ್ಕಂತ ಅಂದರೆ ಅವ್ರಿಗೆ ಈ ಕೆಲಸ ಮಾಡೋದು ಇಷ್ಟ ಇಲ್ಲ, ಇದು ತುಂಬ ಕಷ್ಟ ಇದೆ. ಹೌದು, ನಾನು ಒಪ್ಕೊತೀನಿ ಇದ್ರಲ್ಲಿ ಕಷ್ಟ ಇದೆ ಅಂತ, ಬಟ್ ನನಗೆ ಇದ್ರಲ್ಲಿ ಖುಷಿ ಇದೆ, ನೆಮ್ಮದಿ ಇದೆ. ಆಮೇಲೆ ಅವರು ಮನಸ್ಸಲ್ಲಿ ಏನಂತ ಅಂದರೆ, ನನ್ನ ಮಗಳು ತುಂಬ ಕಷ್ಟಪಡ್ತಿದ್ದಾಳೆ, ಸಣ್ಣ ಆಗ್ತಿದ್ದಾಳೆ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಾಯಿಲ್ಲ, ನಿದ್ದೆ ಮಾಡಲ್ಲ, ಸಣ್ಣ ಆಗ್ತಾಳೆ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಏನಕ್ಕೆ ಬೇಕು ಅಂತ ನಮ್ಮ ಅಪ್ಪನಿದು ಯಾವಾಗಲೂ ಬೈತಾರೆ. ಬಟ್ ಆದರೂ ಮನಸ್ಸಿಲ್ಲದೆ ಇರೋ ಮನಸ್ಸಲ್ಲಿ ಒಪ್ಕೊಂಡು ಎಲ್ಪ್ ಮಾಡಿದ್ದಕ್ಕೆ ನನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ಸ್. ನೀವು ಇವತ್ತು ಎಲ್ಪ್ ಮಾಡಿಲ್ಲ ಅಂದರೆ SR ಟ್ರೇಡರ್ಸ್ ಅನ್ನೋದೊಂದು ಬ್ರ್ಯಾಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ನಾನು ಈ ವಿಡಿಯೋ ಮಾಡಿ ಬಿಲ್ಡಪ್ ತೊಗೋಬೇಕು ಅನ್ನೋದು ಏನೂ ಇಲ್ಲ. ಯಾರಾದರೂ ಬಿಸ್ನೆಸ್ ಮಾಡ್ತೀರಾ, ಏನೋ ಒಂದು ಮಾಡಬೇಕು ಅಂತ ಮುಂದೆ ನುಗ್ಗಿ ಮಾಡ್ತಿದ್ದೀರಾ ಅಂದರೆ ಅದು ಎಷ್ಟೇ ಕಷ್ಟ ಬಂದರೂ ಕೈ ಬಿಡಬೇಡಿ, ಮಾಡಿ. ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಡಿ. ಇವತ್ತಲ್ಲ ನಾಳೆ ದಿನ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ನಾನು ಹೇಳ್ತೀನಿ.
ಯಾವತ್ತೂ ಹೆಣ್ಮಕ್ಳು ಯಾರ ಮೇಲೂ ಡಿಪೆಂಡ್ ಆಗಿ ಬದುಕಬಾರ್ದು, ಇಂಡಿಪೆಂಡೆಂಟಾಗಿ ಬದುಕಬೇಕು. ಅದರಲ್ಲಿ ನಾನು ಒಬ್ಬಳು ಕೂಡ ಒಂದು ಬಿಗ್ ಡ್ರೀಮ್ ಇಟ್ಕೊಂಡು ಏನೋ ಒಂದು ಮಾಡ್ತಾಯಿದ್ದೀನಿ. ಇನ್ನೂ ಎಷ್ಟೇ ಕಷ್ಟ ಬಂದರೂ ಬಿಡಲ್ಲ, ಮಾಡೇ ಮಾಡ್ತೀನಿ. ನನ್ನ ಇನ್ಸ್ಪಿರೇಷನ್ ರತನ್ ಟಾಟಾ ಅವರು. ನಿಮ್ಮ ಇನ್ಸ್ಪಿರೇಷನ್ ಯಾರು? ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.